ಬಿಜೆಪಿಗೆ ಇಂಥ ಪರಿಸ್ಥಿತಿ ಬಂದು ಬಿಡ್ತಾ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಅಲ್ಲ ರಾಷ್ಟ್ರ ಬಿಜೆಪಿ ನಾಯಕರು ಈ ಸುದ್ದಿಯನ್ನ ನೋಡಬೇಕು. ಸ್ಟೇಟ್ ಬಿಜೆಪಿ ಅವರು ಸೆಂಟ್ರಲ್ ಬಿಜೆಪಿ ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ ಲೀಡರ್ಸ್ ಗಳು ಕೂಡ ಈ ಸುದ್ದಿಯನ್ನ ನೋಡಲೇಬೇಕು. ಏನ್ ಈ ಎಡವಟ್ಟು, ಯಾಕೆ ಈ ಎಡವಟ್ಟು? ಅದು ಬಿಜೆಪಿ ಕಡೆಯಿಂದ ಬಿಜೆಪಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ಬಿಜೆಪಿಯಿಂದ ಮಹಾ ಎಡವಟ್ಟು ಆಗ್ತಾ ಇದೆ. ಆಡ್ಕೊಳ್ಳೋರ್ ತರ ಮಾಡ್ಕೊಳ್ತಾ ಬಿಜೆಪಿಯಿಂದ ಘನಘೋರ ಎಡವಟ್ಟು. ಯಾವುದು ಹಾಗಾದ್ರೆ? ಯಾವ ವಿಚಾರಕ್ಕೆ ಸಂಬಂಧಪಟ್ಟದ್ದು ನೋಡ್ತಾ ಹೋಗೋಣ. ಸ್ಟೇಟ್ ಮತ್ತು ಸೆಂಟ್ರಲ್ ಬಿಜೆಪಿ ಮಾತ್ರ ಅಲ್ಲ, ಕಾಂಗ್ರೆಸ್ ಲೀಡರ್ಸ್ ಗಳು ಕೂಡ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ. ಏನ್ರಿ ಬಿಜೆಪಿ, ಏನ್ರಿ ಈ ಎಡವಟ್ಟು ಅಂತ ಪ್ರಶ್ನೆ ಮಾಡೋ ಟೈಮ್ ನ ಬಿಜೆಪಿ ತಂದ್ಕೊಳ್ಬಿಟ್ಟ. ಬಿಜೆಪಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ಬಿಜೆಪಿಯಿಂದ ಮಹಾ ಎಡವಟ್ಟು ಆಗ್ತಾ ಇದೆ. ಆಡ್ಕೊಳ್ಳೋರ್ ಮುಂದೆ ಎಡು ಬೀಳ್ತಾ ಬಿಜೆಪಿ. ಹಾಗಾದ್ರೆ ಹೀಗೆ ಹಲವು ಪ್ರಶ್ನೆಗಳು ಕಾಡ್ತದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಹೇಳ್ತಾ ಹೋಗ್ತೀವಿ. ಏನ್ರಿ ಬಿಜೆಪಿ, ಯಾಕ್ರಿ ಎಡವಟ್ಟು? ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ಬಿಜೆಪಿನ ಪ್ರಶ್ನೆ ಮಾಡುವ ಸಂದರ್ಭವನ್ನ ಸ್ವತಃ ಬಿಜೆಪಿ ಲೀಡರ್ಸ್ ಗಳೇ ತಂದ್ಕೊಂಡಿದ್ದಾರೆ. ಅದ್ರಲ್ಲೂ ಕೂಡ ಅಂಥ ನಾಯಕ, ಇಂಥ ನಾಯಕ ಬಿಜೆಪಿಲಿ ಅಂತ ಕರೆಸ್ಕೊಳ್ತಾ ಇದ್ದ ನಾಯಕರಿಂದ ಇಂಥ ನಡೆನ. ಇದು ಬಿಜೆಪಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಬಿಜೆಪಿಯಿಂದ ಮಹಾ ಎಡವಟ್ಟು, ಘನಘೋರ ಎಡವಟ್ಟು. ಯಾವುದು? ಕಾಯ್ತಾರಿ, ಹೇಳ್ತೀವಿ. ಬಿಜೆಪಿಯ ಮಹಾ ಮುಖವಾಡ ಬಟಾಬೈಲಾಗ್ತಾ ಇದೆ. ಹೇಳೋದೊಂದು ಮಾಡೋದು ಇನ್ನೊಂದ. ಬಿಜೆಪಿಯಿಂದ ಡಬಲ್ ಸ್ಟ್ಯಾಂಡರ್ಡ್ ಬಯಲಾಗ್ತಾ ಇದೆ. ಅಬ್ಬಬ್ಬಬ್ಬಬ್ಬಾ, ಎಂಥ ಡ್ರಾಮಾನ್ರಿ. ಸದ್ಯ ಕಾಂಗ್ರೆಸ್ ಲೀಡರ್ಸ್ ಗಳೆಲ್ಲರೂ ಕೂಡ ಏನ್ರಿ ಬಿಜೆಪಿ, ಯಾಕ್ರಿ ಎಡವಟ್ಟು ಅಂತ ಕೇಳೋ ಪರಿಸ್ಥಿತಿಯನ್ನ ಬಿಜೆಪಿ ತಂದ್ಕೊಂಡಂಗೆ ಕಾಣಿಸ್ತಾ ಇದೆ. ಯಾಕೆ ಹೋದಲ್ಲಿ ಬಂದಲ್ಲಿ ಗ್ಯಾರಂಟಿಗಳು ಹಂಗೆ ಹಿಂಗೆ ಸುಳ್ಳು ಅಂತ ಪುಕಾರೆಬ್ಬಿಸ್ತಾ ಇದ್ದ ಬಿಜೆಪಿಗೆ ಇಂತಹ ಪರಿಸ್ಥಿತಿ ಬಂದ್ಬಿಡ್ತಾ? ನೋಡಿ, ರಾಜ್ಯದ ಗ್ಯಾರಂಟಿ ಫಾರ್ಮುಲಾವನ್ನ ಅನುಸರಿಸಿ ಎಲೆಕ್ಷನ್ ಗೆಲ್ಲೋಕೆ ಯುಪಿ ಪ್ಲಾನ್ ಮಾಡ್ತಾ ಇದೆಯಂತೆ. ಗ್ಯಾರಂಟಿ ಯೋಜನೆಯನ್ನ ವಿರೋಧಿಸುವ ಬಿಜೆಪಿ ಅದನ್ನೇ ಬೇರೆ ಕಡೆ ಬಳಸೋ ಪ್ರಯತ್ನ ಪಡ್ತಾ ಇದೆ. ಬೇರೆ ಸ್ಟ್ರಾಟಜಿ ಸಿಗ್ಲಿಲ್ವಾ? ಬಿಜೆಪಿಯಿಂದ ಮಹಾ ಎಡವಟ್ಟು, ಘನಘೋರ ಎಡವಟ್ಟು. ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇದ್ರು. ಬಟ್ ಇವ್ರು ಮಾಡ್ತಾ ಇರೋದು ಏನು? ಬಿಜೆಪಿಯ ಮುಖವಾಡವನ್ನ ಬಯಲು ಮಾಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಬಿಜೆಪಿಯಿಂದ ಡಬಲ್ ಸ್ಟ್ಯಾಂಡರ್ಡ್, ಹೇಳೋದೊಂದು ಮಾಡೋದು ಇನ್ನೊಂದ. ಅಬ್ಬಬ್ಬಬ್ಬಬ್ಬಾ, ಎಂಥ ಡ್ರಾಮಾ ಮಾಡ್ತಾ ಇದೆ ಬಿಜೆಪಿ ಅಂತ ಕಾಂಗ್ರೆಸ್ ಲೀಡರ್ಸ್ಗಳು ಕಾಲೆಳೆಯುವಂತಹ ಸಂದರ್ಭ ಹತ್ರ ಬಂದಿದೆ. ಬಿಡಬೇಡಿ ಈ ಚಾನ್ಸ್ನ. ಸದ್ಯದ ರಾಜ್ಯಕ್ಕೆ ಉತ್ತರ ಪ್ರದೇಶದ ಬಿಜೆಪಿ ಟೀಮ್ ಬಂದೋಗಿದ್ಯಂತೆ. ಯಾಕೆ ಗೊತ್ತಾ? ಹೇಳ್ತಾ ಹೋಗ್ತೀವಿ ನೋಡಿ. ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಸಕ್ಸಸ್ ಆಗಿದೆ. ಹೇಗಾಯ್ತು? ರಾಜ್ಯದ ಜನರಿಗೆ ಗ್ಯಾರಂಟಿಗಳನ್ನ ಹೇಗೆ ತಲುಪಿಸಿದ್ರು? ಅಧ್ಯಯನವನ್ನ ಮಾಡಿಕೊಂಡು ಬಿಜೆಪಿಯ ಟೀಮ್ ಉತ್ತರ ಪ್ರದೇಶಕ್ಕೆ ಹೋಗಿದ್ಯಂತೆ. ಅಲ್ಲಿಂದನೇ ಕಳಿಸಿದ್ರು ಇಲ್ಲಿಗೆ. ರಾಜ್ಯದಲ್ಲಿ ಇದು ಹೇಗೆ ವರ್ಕ್ ಆಗ್ತಾ ಇದೆ ತಿಳ್ಕೊಬನ್ನಿ ಅಂತ ಕಳಿಸಿದ್ರಂತೆ. 2027ರಲ್ಲಿ ಯುಪಿಲಿ ಎಲೆಕ್ಷನ್ ಇದೆ. ಈ ಫಾರ್ಮುಲಾವನ್ನ ಬಳಸಿದ್ರೆ ನಮಗೆ ಮತ್ತಷ್ಟು ನಂಬರ್ಸ್ಗಳು ಗೇನ್ ಆಗುತ್ತೆ ಅನ್ನುವ ಸ್ಟ್ರಾಟಜಿ ಮಾಡ್ತಾ ಇದೆಯಾ ಉತ್ತರ ಪ್ರದೇಶದಲ್ಲಿ ಬಿಜೆಪಿ. ತಪ್ಪೇನಲ್ಲ, ಬಟ್ ರಾಜ್ಯದಲ್ಲಿ
ಕಾಂಗ್ರೆಸ್ ತಂದಿರುವಂತಹ ಈ ಗ್ಯಾರಂಟಿಗಳನ್ನ ಲೇವಡಿ ಮಾಡಿದ್ಯಾರು? ಬಿಜೆಪಿ. ಆಡ್ಕೊಂಡಿದ್ಯಾರು? ಬಿಜೆಪಿ. ಇವ್ರ ಹತ್ರ ಗ್ಯಾರಂಟಿನೂ ಇಲ್ಲ, ಎಂಥದ್ದು ಇಲ್ಲ, ರಾಜ್ಯವನ್ನ ದಿವಾಳಿ ಮಾಡ್ತಾ ಇದ್ದಾರೆ, ಖಾಲಿ ಬೊಕ್ಕಸ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಫಾರ್ಮುಲಾ ಫೇಲ್ ಆಗಿದೆ, ಎಲ್ಲ ಪುಕಾರ ಬರ್ಸ್ಕೊಂಡು ಬರ್ತಾ ಇದ್ದಂತಹ ಬಿಜೆಪಿ ಕದ್ದು ಮುಚ್ಚಿ ಯಾರಿಗೂ ಗೊತ್ತಿಲ್ಲದೆ ಅಲ್ಲಿಂದ ಉತ್ತರ ಪ್ರದೇಶದಿಂದ ರಾಜ್ಯಕ್ಕೆ ಒಂದು ಟೀಮ್ನ ಕಳಿಸುತ್ತೆ. ಯಾಕೆ ಆ ಟೀಮ್ ಅಂದರೆ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇರುವಂತಹ ಗೃಹ ಅಂದರೆ ಈ 5 ಗ್ಯಾರಂಟಿಗಳೇನಿದ್ದಾವೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಮತ್ತೊಂದು ಮಗದೊಂದು, ಈ 5 ಅವರಿಗೆ ಸಕ್ಸಸ್ ತಂದು ಕೊಟ್ಟಿದೆ. ಜನ ಏನಂತಾರೆ ಕೇಳ್ಕೊಬನ್ನಿ, ಜನರಿಗೆ ಯಾವ ಸ್ಕೀಮ್ ಇಷ್ಟ ಆಗಿದೆ ತಿಳ್ಕೊಬನ್ನಿ ಅಂತ ಕದ್ದು ಮುಚ್ಚಿ ಸೀಕ್ರೆಟ್ ಆಗಿ ಒಂದು ಟೀಮ್ ಕಳಿಸಿದ್ದಾರೆ. ಇದು ಈಗ ಕಾಂಗ್ರೆಸ್ನವರು ಕೇಳುವಂತಹ ರಾಜ್ಯ ಬಿಜೆಪಿಯವನ್ನ ಮತ್ತು ಸೆಂಟ್ರಲ್ ಬಿಜೆಪಿಯವ್ರನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭ ಹತ್ರ ಬಂದಿದೆ. ಬಿಡಬೇಡಿ, ನಿಮಗೆ ಸಿಕ್ಕಲ್ಲಿ ಹೋದಲ್ಲಿ ಬಂದಲ್ಲಿ ಕಾಲಿಳಿಲಿಲ್ವಾ? ಗ್ಯಾರಂಟಿ ಎಲ್ಲ ಬೋಗಸ್ ಅನ್ಲಿಲ್ವಾ? ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿದ್ರಿ ಅನ್ಲಿಲ್ವಾ? ಕೇಳ್ರಿ ಈಗ ಯಾಕೆ ಕಳಿಸಿದ್ರು? ಈ ಫಾರ್ಮುಲಾವನ್ನ ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತಾರಾ? ಅದಕ್ಕೋಸ್ಕರವೇ ಕಳಿಸಿದ್ರ? ಬುಲ್ಡೋಸರ್ ಬಾಬಾ ಅಂತ ಕರೆಸ್ಕೊಳ್ಳೋ UPಯ CMಗೆ ಇಲ್ಲಿಂದ ಕಾಪಿ ಮಾಡಿ ಅನುಷ್ಠಾನಕ್ಕೆ ತಂದು ಜನರಿಗೆ ಅಂದರೆ ಜನರನ್ನ ಓಲೈಸ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡ್ತಾ UPಲಿ. ಗೊತ್ತಿಲ್ಲ, ಕೇಳಿ ಕಾಂಗ್ರೆಸ್ನವ್ರು, ಬಿಡಬೇಡಿ. ಓಕೆ, ಇದು ಬಿಜೆಪಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಡೀಟೇಲ್ಸ್ನ ತಗೊಳ್ತಾ ಹೋಗೋಣ. ಗುಡ್ ಮಾರ್ನಿಂಗ್ ಮಾರುತಿ. ಹೋದಲ್ಲಿ ಬಂದಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ನ ಕಾಲೆಳಿತಾ ಇದ್ದ ಬಿಜೆಪಿಗೆ ಇಲ್ಲಿನ ಅಂಶವನ್ನ ಕಾಪಿ ಪೇಸ್ಟ್ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಾ ಮಾರುತಿ? ವಿದ್ಯಾ, ವೆರಿ ಗುಡ್ ಮಾರ್ನಿಂಗ್. ಇಡೀ ದೇಶದಲ್ಲಿ ಗ್ಯಾರಂಟಿಗಳು ಇಲ್ಲದೆ ಚುನಾವಣೆ ಎದುರಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ BJP ಸೇರಿದಂತೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಬಂದಂತೆ ಕಾಣಿಸ್ತಾ ಇದೆ. ಆದರೆ ರಾಜ್ಯ BJPಯ ಘಟಕ ಪ್ರತಿ ಬಾರಿನೂ ಕೂಡ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡುವಂತಹ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಆಗದೇ ಇರುವಂಥದ್ದು ಈ ಗ್ಯಾರಂಟಿಗಳ ಕಾರಣದಿಂದ ಅನ್ನುವಂಥ ಒಂದು ರೀತಿಯಲ್ಲಿ ಪ್ರತಿ ಬಾರಿನೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ BJPಯ ಅದೇ ತಂತ್ರವನ್ನು, ಅದೇ ಮಂತ್ರವನ್ನು ಅನುಸರಿಸ್ತಾ ಇದೆ ಅನ್ನುವಂತಹ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಇವತ್ತು ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಈ ಹಿಂದೆ ಮಧ್ಯಪ್ರದೇಶನ BJPಯ ನಾಯಕರುಗಳು ರಾಜ್ಯಕ್ಕೆ ಆಗಮಿಸಿದ್ರು ಚುನಾವಣೆಗೂ ಮೊದಲು. ಅದಕ್ಕೂ ಮೊದಲು ಮಹಾರಾಷ್ಟ್ರದವರು ಕೂಡ ಬಂದಿದ್ದರು, ಗೋವಾದವರು ಬಂದಿದ್ದರು, ಕೇರಳದವರು ಬಂದಿದ್ದರು, ತೆಲಂಗಾಣದವರು ಬಂದಿದ್ದರು, ಆಂಧ್ರ ಪ್ರದೇಶದವರು ಬಂದಿದ್ದರು. ಬೇರೆ ಬೇರೆ ರಾಜ್ಯಗಳು ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಯಾವ ರೀತಿಯಾಗಿ ಆಗಿದೆ, ಯಾಕಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಪಂಚ ಗ್ಯಾರಂಟಿಗಳನ್ನು ತೆಗೆದುಕೊಂಡೋಗಿ 136 ಸ್ಥಾನಗಳನ್ನು ಗೆದ್ದಿತ್ತು. ಅದಾದ ಬಳಿಕ ಅದನ್ನು ಸರ್ಕಾರ ರಚನೆ ಆದ ತಕ್ಷಣವೇ 5 ಗ್ಯಾರಂಟಿಗಳನ್ನು ಚಾಲ್ತಿ ಕೊಡುವಂಥ ಒಂದು ಕೆಲಸವನ್ನು ಮಾಡಿತ್ತು. ಈಗ ಯಾವ ರೀತಿಯಾಗಿ ಗ್ಯಾರಂಟಿಗಳ ಪರಿಸ್ಥಿತಿ ಇದೆ, ಈ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ನಾವು ಅನುಷ್ಠಾನ ಮಾಡಬಹುದು, ಈ ಗ್ಯಾರಂಟಿಗಳಿಂದಲೇ ಈಗ ಚುನಾವಣೆ ಎದುರಿಸಬೇಕಾಗಿರುವಂಥ ಒಂದು ಅನಿವಾರ್ಯತೆ ಬಂದಿದೆ ಅನ್ನುವಂಥ ಒಂದು ನಿರ್ಧಾರಕ್ಕೆ BJP ನಾಯಕರು ಕೂಡ ಬಂದಿರುವಂಥದ್ದು. ಹೀಗಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ಆಗುತ್ತೋ ಆ ರಾಜ್ಯದ ಟೀಮ್ ಕರ್ನಾಟಕಕ್ಕೆ ಬರ್ತದೆ. ಕರ್ನಾಟಕದ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳನ್ನು ಈ 5 ಗ್ಯಾರಂಟಿಗಳು ಯಾವ್ಯಾವ ಇಲಾಖೆಗೆ ಒಳಪಡ್ತಾವೋ ಆ ಇಲಾಖೆಗಳನ್ನು ಸಂಪರ್ಕ ಮಾಡುವಂತಹ, ಆ ಅಂಕಿಅಂಶಗಳನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಬಂದಿದ್ದಂತಹ UPಯ ತಂಡ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನು ಸಂಪರ್ಕ ಮಾಡಿ ಎಷ್ಟು ಖರ್ಚಾಗುತ್ತೆ, ಯಾವ ರೀತಿಯಾಗಿ ಜಾರಿಯಾಗಿದೆ, ರಾಜ್ಯದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಸಾರಿಗೆ ಇಲಾಖೆಯನ್ನು ಸಂಪರ್ಕ ಮಾಡಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸಂಪರ್ಕ ಮಾಡಿದೆ, ವಿದ್ಯುತ್ ಇಲಾಖೆಯನ್ನು ಸಂಪರ್ಕ ಮಾಡಿದೆ. ಅಂಕಿ ಅಂಶಗಳ ಸಮೇತ ಕರ್ನಾಟಕದಿಂದ ಮತ್ತೆ ಉತ್ತರ ಪ್ರದೇಶಕ್ಕೆ ವಾಪಸ್ ಹೋಗಿದೆ. 2027ರಲ್ಲಿ ಬರ್ತಾ ಇರುವಂತಹ ಉತ್ತರ ಪ್ರದೇಶ ಚುನಾವಣೆಗೆ ಈಗಲಿಂದಲೇ ಯೋಗಿ ಆದಿತ್ಯನಾಥ್ ಅವರು ಗ್ಯಾರಂಟಿಗಳ ಮೊರೆ ಹೋಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಕ್ಷಣದಲ್ಲಿ ಬ್ರೇಕ್ ಮಾಡ್ತಾ ಇರುವಂಥದ್ದು. ಅಂದರೆ ಇಡೀ ದೇಶದಲ್ಲಿ ಯಾವ ಸರ್ಕಾರ ಬರಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡುವಂತಹ ಉತ್ತರ ಪ್ರದೇಶ ಸರ್ಕಾರವೂ ಕೂಡ ಉತ್ತರ ಪ್ರದೇಶದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಗ್ಯಾರಂಟಿಗಳ ಮೊರೆ ಹೋಗಿದ್ದಾರೆ ಅನ್ನುವಂಥದ್ದು ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ವಿದ್ಯಾ.
ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಗ್ಯಾರಂಟಿ ನ್ಯೂಸ್ನೇ ಬರಿತಾ ಇದ್ರಲ್ಲ ಮಾರುತಿ, ಇದ್ರ ಜೊತೆಗೆ ಇನ್ನೊಂದು ಕೇಳ್ಬೇಕು ನಿಮಗೆ. ಉತ್ತರ ಪ್ರದೇಶ ಬೇರೆ ರಾಜ್ಯಗಳು ಬಂದ್ ಹೋಗ್ಲಿ, ರಿಸರ್ಚ್ ಮಾಡ್ಕೊಂಡು ಹೋಗ್ಲಿ, ಪರವಾಗಿಲ್ಲ. ಬಟ್ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಬಾಬಾ ಅಂತಲೇ ಫೇಮಸ್, ಹಿಂದುತ್ವ, ಫೈರ್ ಬ್ರ್ಯಾಂಡ್, ಹಂಗೆ ಹಿಂಗೆ ಅಂತ ಹೆಸರು ಪಡ್ಕೊಂಡಿರೋ ಯೋಗಿ ಆದಿತ್ಯನಾಥ್ ಅವ್ರಿಗೆ ಈ ಗ್ಯಾರಂಟಿಗಳನ್ನ ಕೊಟ್ಟು ಜನರನ್ನ ಒಲಿಸ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತಾ? ಹಂಗನ್ಸುತ್ತಾ ನಿಮ್ಗೆ? ಓಕೆ, ಈ ಟೀಮ್ ಕಳ್ಸಿದ್ರು, ಎಷ್ಟು ಜನರ ಟೀಮ್ ಕಳ್ಸಿದ್ರು, ರಿಸಲ್ಟ್ ಏನಂತೆ, ಹೇಗೆ ಎಕ್ಸ್ಪೆಕ್ಟ್ ಅಂದ್ರೆ ಆ ಟೀಮ್ ಏನ್ ಮಾಹಿತಿನ ಕಲೆ ಹಾಕೊಂಡು ಹೋಗಿದೆ ಅಂತ ಮಾರುತಿ? ವಿದ್ಯಾ, ಖಂಡಿತವಾಗಿಯೂ ರಾಜ್ಯ ಬಿಜೆಪಿ ಅವರಿಗೆ, ಅದು ರಾಜ್ಯ ಬಿಜೆಪಿ ಆಗಿರ್ಬೋದು, ರಾಷ್ಟ್ರೀಯ ಬಿಜೆಪಿ ನಾಯಕರುಗಳಿಗೆ ಚುನಾವಣೆ ಎದುರಿಸುವಂಥದ್ದು ಪ್ರಮುಖವಾಗಿ ಹಿಂದುತ್ವದ ಆಧಾರದ ಮೇಲೆ ಹಿಂದುತ್ವದ ಅಜೆಂಡವನ್ನು ಇಟ್ಕೊಂಡೆ. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಹಿಂದುತ್ವದ ಜೊತೆಗೆ ಗ್ಯಾರಂಟಿಗಳು ಇದ್ದರೆ ಮಾತ್ರ ಆ ರಾಜ್ಯದಲ್ಲಿ ಚುನಾವಣೆಯನ್ನು ಮಾಡ್ಬೋದು, ಅಧಿಕಾರದ ಚುಕ್ಕಾಣವನ್ನು ನಾವು ಹಿಡಿಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಬಿಜೆಪಿ ನಾಯಕರುಗಳು ಬಂದಿರುವಂಥದ್ದು. ಹೀಗಾಗಿ ಒಂದು ಕಡೆ ಹಿಂದುತ್ವ, ಮತ್ತೊಂದು ಕಡೆ ಗ್ಯಾರಂಟಿಗಳನ್ನು ಇಟ್ಕೊಂಡು ಚುನಾವಣೆಗೆ ಹೋಗೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ನಡೆದಂತಹ ಮಹಾರಾಷ್ಟ್ರ ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹಿಂದುತ್ವದ ಜೊತೆಗೇನೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಗ್ಯಾರಂಟಿಗಳು ಮಾಡೆಲ್ಲ ಅನುಷ್ಠಾನ ಆಗಿದೆಯೋ, ಆ ಭರವಸೆಗಳನ್ನು ಕೊಟ್ಟು ಕಾಂಗ್ರೆಸ್ ಯಶಸ್ವಿ ಆಯಿತೋ ಅದನ್ನೇ ಕಾಪಿ ಪೇಸ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಇವತ್ತು ಕೂಡ ಉತ್ತರ ಪ್ರದೇಶದಲ್ಲಿ ಇನ್ನು 2 ವರ್ಷಕ್ಕೆ ಬರ್ತಾ ಇರುವಂಥ ಒಂದು ಚುನಾವಣೆಗೆ ಈಗಲಿಂದಲೇ ಯೋಗಿ ಆದಿತ್ಯನಾಥ್ ಅವರ ಟೀಮ್ ರೆಡಿಯಾಗಿ ಗ್ಯಾರಂಟಿಗಳನ್ನು ನಾವು ಇಟ್ಕೊಂಡೇ ಹೋಗಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಹಿಂದುತ್ವ, ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಾವು ಬೇರೆ ಬೇರೆ ರಾಜ್ಯಗಳನ್ನು ನೋಡಿದಾಗ ಉತ್ತರ ಪ್ರದೇಶದಲ್ಲಿ ಹಿಂದುತ್ವ ಅಜೆಂಡವನ್ನು ಇಟ್ಕೊಂಡೇ ಯೋಗಿ ಆದಿತ್ಯನಾಥ್ ಅವರು 2 ಚುನಾವಣೆಗಳನ್ನು ಎದುರಿಸಿದ್ರು. 2 ಚುನಾವಣೆಗಳಲ್ಲೂ ಕೂಡ ಅತಿ ಹೆಚ್ಚು ಅಂತರದಿಂದ ಗೆಲುವನ್ನು ಸಾಧಿಸಿ 2 ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು. ಈ ಬಾರಿ ಮತ್ತೆ 3ನೇ ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಒಂದು ಕಡೆ ಹಿಂದುತ್ವದ ಅಜೆಂಡಾ, ಮತ್ತೊಂದು ಕಡೆ ಅದರ ಜೊತೆಗೆ ಗ್ಯಾರಂಟಿಗಳನ್ನು ಇಟ್ಕೊಂಡು ಮುಂದೆ ಹೋಗುವಂತಹ ಒಂದು ಪ್ಲಾನ್ ಅನ್ನು ಅನುಸರಿಸ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕಕ್ಕೆ ಒಂದು ಟೀಮನ್ನು ಕಳಿಸಿ ಅದರ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು ವಿದ್ಯಾ. ಓಕೆ, ಧನ್ಯವಾದ ಮಾರುತಿ ತಮ್ಮ ಡೀಟೇಲ್ಸ್ಗೆ. ಎಸ್